ಥೂ, ಜಿಮ್ಮಿಗೆ ಬಂದಾಗ ಈ ಥರ ಎಲ್ಲ ನೋಡಿದಾಗ ಸೀರಿಯಸ್ ಆಗಿ ತುಂಬ ಬೇಜಾರಾಗುತ್ತೆ ಗೈಸ್. ಈ ಥರ ವೆಯ್ಟ್ಸ್ ಎಲ್ಲಂದ್ರಲ್ಲಿ ಬಿಟ್ಟು ರೀರ್ಯಾಕ್ ಮಾಡ್ದಲೇ ಇರೋ ನನ್ನ ಮಕ್ಳಿಗೆ ಅದೇನಂತ ಹೇಳ್ಬೇಕಂತ ಗೊತ್ತಿಲ್ಲ. ಒಂದು ಬೇಸಿಕ್ ಡಿಸಿಪ್ಲಿನ್ ಇಲ್ಲ ಅಂದರೆ ಅವ್ರ ಲೈಫಲ್ಲಿ ನಿಜವಾಗ್ಲೂ ಏನು ಅಚೀವ್ ಮಾಡೋಕ್ಕಾಗಲ್ಲ. ಅವ್ರು ಜಿಮ್ಮಿಗೆ ಬರೋದೇ ವೇಸ್ಟು ಅಂತ ಹೇಳ್ತೀನಿ ನಾನು. ಮೂರು ಪ್ಲೇಟ್ನ ಈ ಥರ ಲೋಡ್ ಮಾಡೋದ್ರೆ ಯಾರು ಬಿಗಿನರ್ಸ್ ಬಂದರೆ ಅವರು 3 ಪ್ಲೇಟ್ನು ತೆಗಿಬೇಕು. ಕೆಲವೊಂದ್ಸರಿ ಬಿಗಿನರ್ಸ್ಗೆ ಅಷ್ಟು ವೆಯ್ಟ್ ಎತ್ತಕ್ಕೆ ಆಗಲ್ಲ. ನೋಡಿ, ಡೆಡ್ ಲಿಫ್ಟ್ ಮಾಡಿದ್ದಾರೆ, ಇಷ್ಟು ಪ್ಲೇಟ್ಸ್ ಇದೆ. ಈ ಪ್ಲೇಟ್ಸ್ನ ರೀರ್ಯಾಕ್ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಸೀಟೆಡ್ ಕಾಫು ಇಲ್ಲೂ ಅಷ್ಟೇ, ಯಾರು ಬಿಗಿನರ್ಸ್ ಬಂದರೆ 3 ಪ್ಲೇಟ್ ಲೋಡ್ ಮಾಡಿದ್ದಾರೆ. ಅವ್ರಿಗೆ 15 kg ಎತ್ತಕ್ಕಾಗತ್ತೆ ಅವ್ರ ಕೈಲಿ. ಬಿಗಿನರ್ಸಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ಎಲ್ಲಂದ್ರಲ್ಲಿ ಲೋಡ್ ಮಾಡಿ ಹಂಗಂಗೆ ಕೆಟಲ್ ಬೆಲ್ಸು ಹೆಂಗ್ ಬೇಕಂಗೆ ಪ್ಲೇಟು ಬಿಸಾಕ್ ಹೋಗ್ತಾರೆ. ಎಂಥ ಕಚಡ ನನ್ನ ಮಕ್ಕಳು ಅಂದರೆ ಇವರು. ಇದು ನಮ್ದು ಒಂದೇ ಜಿಮ್ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿದ್ದೀನಿ ಈ ಥರ ಇನ್ಡಿಸಿಪ್ಲಿನ್ ಪೀಪಲ್ಲು ಜಿಮ್ಮಿಗೆ ಬರೋಕ್ಕೆ ಲಾಯಕ್ಕೆ ಇಲ್ಲ ನಿಜವಾಗ್ಲು. ನೀವು ಹಿಂಗೆ ಮಾಡಿಟ್ಟು ಹೋಗೋದು ಪಾಪ ಟ್ರೈನರ್ಸು ಮತ್ತು ಹೌಸ್ ಕೀಪಿಂಗ್ ಅವರು ತಲೆ ಕೆಡ್ಸ್ಕೊಂಡು ಪಾಪ ಇದನ್ನೆಲ್ಲ ಎತ್ತಿಡಬೇಕು. ರೆಸ್ಪೆಕ್ಟ್ ದ ಜಿಮ್ ಆ್ಯಂಡ್ ಟ್ರೈನರ್ಸ್ ಗೈಸ್.